ಎಲ್ಲರಿಗೂ ಶುಭ ಸಂಜೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಾನು ಶಶಿಕಲಾ ನಾಡಗೌಡ್ ಅಂತ. ನಮ್ ಗೌರಿ ಮಹಿಳಾ ಮಂಡಳ ಈ ಸ್ಥಾಪನೆಯಾಗಿ ಇದು 16ನೇ ವರ್ಷ. ಪ್ರತಿ ವರ್ಷ ನಾವು ಸಂಕ್ರಮಣದಲ್ಲಿ ಅನ್ನೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದೀವಿ. ಇದನ್ನ ಹಮ್ಮಿಕೊಳ್ತಕ್ಕಂತ ಉದ್ದೇಶ ಏನು ಅಂದ್ರ ಮಹಿಳೆಯಲ್ಲಿರ್ತಕ್ಕಂತ ಒಂದು ಪ್ರತಿಭೆಗೆ ಒಂದು ಪುರಸ್ಕಾರವನ್ನ ನೀಡಬೇಕು, ಅವ್ರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ಬೇಕು ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಇದು ಗೌರಿ ಮಹಿಳಾ ಮಂಡಳ 16 ವರ್ಷದಿಂದ ಸತತವಾಗಿ ಅನ್ನೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸ್ತಾರೆ. ತಮ್ಮ ಸ್ಟಾಲುಗಳನ್ನ ಇಟ್ಕೊಂಡು ಮತ್ತ ಇಲ್ಲಿರ್ತಕ್ಕಂತ ಎಲ್ಲಾ ನೆರೆಹೊರೆಯವರು ಕೂಡ ನಮಗ ಪ್ರೋತ್ಸಾಹವನ್ನ ನೀಡ್ತಾರ. ಕಾರ್ಯಕ್ರಮ ಅತ್ಯಂತ ಒಳ್ಳೆ ರೀತಿಯಿಂದ ನಡಿಲಿಕ್ಕೆ ಇದೊಂದು ಏನಪ್ಪಾ ಅಂದ್ರ ಈ ಒಂದು ಅನ್ನೋತ್ಸವ ಕಾರ್ಯಕ್ರಮ ಒಂದು ಸಾಧನ ಆಗತ್ತೆ ಅಂತ ಹೇಳಿ ನಾವು ಅತ್ಯಂತ ಒಂದು ಸಂತೃಪ್ತಿಯಿಂದ ಹೇಳಲಿಕ್ಕೆ ಇಚ್ಛಾ ಪಡ್ತೀವಿ. ಈ ಮಹಿಳೆಯ ಸಬಲೀಕರಣ ಹಾಗೂ ಮಹಿಳೆಯಲ್ಲಿರ್ತಕ್ಕಂತ ಒಂದು ಪ್ರತಿಭೆ ಒಂದು ಬೆಳಕಿಗೆ ಬರಲಿ ಅಂತಕ್ಕಂತ ಒಂದು ಉದ್ದೇಶದಿಂದ ಅದರ ಜೊತೆಗೆ ಮಹಿಳೆಗೆ ಸ್ವಲ್ಪ ಆರ್ಥಿಕ ಸಹಾಯನೂ ಕೂಡ ಆಗ್ಲಿ ಅಂತಕ್ಕಂತ ಸದುದ್ದೇಶವನ್ನ ಇಟ್ಕೊಂಡು ಗೌರಿ ಮಹಿಳಾ ಮಂಡಳ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದೆ. ಇದು ಒಂದೇ ಕಾರ್ಯಕ್ರಮ ಅಲ್ಲ, ಗೌರಿ ಮಹಿಳಾ ಮಂಡಳ ಪ್ರತಿಯೊಂದು ಅಂದ್ರೆ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಶಿಕ್ಷಕರ ದಿನಾಚರಣೆ, ಅದೇ ರೀತಿ ಮಕ್ಕಳು ಪ್ರತಿಭಾ ಪುರಸ್ಕಾರ ಅಂತಕ್ಕಂಥ ಕಾರ್ಯಕ್ರಮವನ್ನ, ಹಾಗೆ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮುಖಾಂತರ ಒಂದು ಜನತೆಗೆ ಒಂದು ಉತ್ತೇಜನವನ್ನ ನೀಡ್ತಕ್ಕಂಥ ಕಾರ್ಯವನ್ನ ಸುಮಾರು 16 ವರ್ಷದಿಂದ ನಮ್ಮ ಗೌರಿ ಮಹಿಳಾ ಮಂಡಳ ಕೈಕೊಳ್ತಾ ಇದೆ ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳ್ತೀನಿ. ಹಾಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಕೂಡ ಬಹಳ ಸಹಕಾರ ಹಾಗೂ ಸಂಯೋಜನೆಯಿಂದ ಕೆಲಸವನ್ನ ಮಾಡಿ ಈ ಒಂದು ಗೌರಿ ಮಹಿಳಾ ಮಂಡಳದ ಯಶಸ್ವಿಗೆ ಕಾರಣರಾಗಿರ್ತಾರಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. 40 ಸ್ಟಾಲ್ಗಳು ಸರ್. ಈ ಎಲ್ಲ ಬಗೆಯ ಸ್ಟಾಲ್ಗಳು, ತಿನ್ನುವ ಪದಾರ್ಥಗಳು, ಬಟ್ಟೆಗಳು, ಫಾಸ್ಟ್ ಫುಡ್ ಹಾಗೂ ಚಟ್ನಿ ಹಾಗೂ ಈಗ ಹಳದಿ ಪುಡಿ, ಮನೆಗೆ ಬೇಕಾಗ್ತಕ್ಕಂತ ಎಲ್ಲಾ ಸಾಮಾನುಗಳು, ಅದರ ಜೊತೆಗೆ ಈ ಒಂದು ಆಭರಣಗಳು, ನಂತರ ವಸ್ತ್ರಗಳು, ಬಟ್ಟೆಗಳು, ಆರ್ಗ್ಯಾನಿಕ್ ಐಟಮ್ಗಳು, ಹೀಗೆ ಪ್ರತಿಯೊಂದು ಇದು ಇಲ್ಲ ಅಂತಿಲ್ಲ, ಎಲ್ಲ ರೀತಿಯ ಸ್ಟಾಲ್ಗಳನ್ನು ಕೂಡ ಇಲ್ಲಿ ಸುಮಾರು 40 ಸ್ಟಾಲ್ಗಳನ್ನ ಆಯೋಜನೆ ಮಾಡಲಾಗಿದೆ.